ಕೆಲವು ವಿಚಾರಗಳನ್ನ ನೋಡಿದ್ದೆವು. ಮುಖ್ಯವಾಗಿ ಶ್ರೀಮದ್ ಭಗವದ್ಗೀತೆಯು ವೇದದ ಸಾರ ಎಂಬುದಾಗಿ ನೋಡಿದ್ದೆವು. ಯಾರಿಗೆ ವೇದವನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಸೌಲಭ್ಯವಿಲ್ಲವೋ ಅವರು ಯಾರೂ ಕೂಡ ಬೇಸರ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ 700 ಶ್ಲೋಕಗಳ 18 ಅಧ್ಯಾಯಗಳ ಶ್ರೀಮದ್ ಭಗವದ್ಗೀತೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ವೇದದ ಸಾರ ಸರ್ವಸ್ವವೆಲ್ಲವೂ ನಮಗೆ ಸಿಕ್ಕ ಹಾಗೆ ಎಂಬ ಮಾತು ಮಹಾಭಾರತವೇ ಸ್ವತಃ ಹೇಳಿರುವುದನ್ನು ಕೇಳಿದ್ದೇವೆ. ಬೇರೆ ಶಾಸ್ತ್ರಗಳು ಯಾಕೆ ಬೇಕು, ಭಗವದ್ಗೀತೆ ಒಂದಿದ್ದರೆ ಸಾಕು ಎಂಬುದಾಗಿ ಭೀಷ್ಮ ಪರ್ವದಲ್ಲಿ ಬಂದಂತಹ ಮಾತನ್ನ ನೆನಪು ಮಾಡಿಕೊಂಡಿದ್ದೆವು. ಆದ್ದರಿಂದ ಅಂತಹ ಶ್ರೀಮದ್ ಭಗವದ್ಗೀತೆಯನ್ನ ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಎಷ್ಟು ಅದ್ಭುತವಾದ ಗ್ರಂಥ ಅಂದ್ರೆ ಕೆಲವು ಗ್ರಂಥಗಳು ಕೆಲವು ಕಾಲಕ್ಕಷ್ಟೇ ಸೀಮಿತವಾಗುತ್ತೆ. ಅನೇಕ ಕಾದಂಬರಿಗಳು ಅನೇಕ ಗ್ರಂಥಗಳು ಜಗತ್ನಲ್ಲಿ ಬಂದಿರಬಹುದು. ಆದ್ರೆ ಭಗವದ್ಗೀತೆ ಅಂತ ಗ್ರಂಥ ಇಂದು ಬಂದಿಲ್ಲ, ಮುಂದೆ ಬರೋಲ್ಲ. ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರಲ್ಲ ಹಾಗೆ 5000 ವರ್ಷಗಳ ಹಿಂದೆ ಭಗವಂತನು ಕೊಟ್ಟಂತಹ ಉಪದೇಶ ಇವತ್ತೂ ಕೂಡ ಪ್ರಸ್ತುತವಾಗಿದೆ ಅಂತ ಹೇಳಿದ್ರೆ ಅದೆಂತಹ ಉಪದೇಶ ಇರಬೇಕು. ಅದಕ್ಕೆ ಸಾರ್ವಕಾಲಿಕ, ಸಾರ್ವಭೌಮಿಕ, ಸಾರ್ವಜನೀನವಾಗಿರತಕ್ಕಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೋ ಒಂದು ಕಾಲಕ್ಕೆ ಸಂಬಂಧಪಟ್ಟಂತ ಉಪದೇಶ ಅಲ್ಲ, ಅಥವಾ ಒಂದು ಸಂಬಂಧಪಟ್ಟ ಉಪದೇಶ ಅಲ್ಲ, ಅಥವಾ ಯಾವುದೋ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಉಪದೇಶವೂ ಅಲ್ಲ. ಗೀತೆ ಸಾರ್ವತ್ರಿಕವಾದಂತಹ ಸಂದೇಶವನ್ನ, ಸಾರ್ವತ್ರಿಕ ಸತ್ಯವನ್ನ ನಮಗೆ ಬೋಧಿಸ್ತಾ ಇದೆ. ಆದ್ದರಿಂದ ಅಂದು ಕೊಟ್ಟಂತಹ ಉಪದೇಶ ಇಂದೂ ಕೂಡ ಪ್ರಸ್ತುತ, ಅಷ್ಟೇ ಅಲ್ಲ ಮುಂದೂ ಕೂಡ ಪ್ರಸ್ತುತ. ನಮ್ಮ ಹಿರಿಯ ವಿದ್ವಾಂಸರೊಬ್ಬರು ವಿದೇಶಕ್ಕೆ ಹೋದಾಗ ಒಬ್ರು ಸೈಕಿಯಾಟ್ರಿಸ್ಟ್ ಅನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾರಂತ. ಅವರ ಆಹ್ವಾನದ ಮೇರೆಗೆ ಕುಳಿತಂತಹ ಹಿಂಭಾಗದಲ್ಲಿ ಆ ಸೈಕಿಯಾಟ್ರಿಸ್ಟ್ ತಮ್ಮ ಕುರ್ಚಿ ಹಿಂಭಾಗದಲ್ಲಿ ಗೀತೋಪದೇಶದ ಚಿತ್ರಪಟವನ್ನ ಹಾಕಿದ್ರಂತೆ. ಈ ವಿದ್ವಾಂಸರು ಅವ್ರ ಹತ್ರ ಕೇಳ್ತಾರೆ, ಭಗವದ್ಗೀತೆಯ ಸಂದೇಶ ಅಥವಾ ಗೀತೋಪದೇಶದ ಚಿತ್ರಪಟವನ್ನ ನಿಮ್ಮ ಆಫೀಸ್ ನಲ್ಲಿ ಯಾಕೆ ಹಾಕೊಂಡಿದ್ದೀರಿ, ಏನು ಉದ್ದೇಶ ಅಂತ. ಆಗ ಆ ಮಹನೀಯರು ಹೇಳ್ತಾರಂತೆ, ಜಗತ್ನಲ್ಲಿ ಮೊದಲನೆಯ ಸೈಕ್ಯಾಟ್ರಿಸ್ಟ್ ಇದ್ರೆ ಭಗವಾನ್ ಶ್ರೀಕೃಷ್ಣ ಅಂತ. ಅವನು ಯಾವ ಔಷಧಿಯನ್ನು ಕೊಡದೆ, ಯಾವ ಪವಾಡವನ್ನು ಮಾಡದೆ, ಬರೀ ಮಾತನಾಡ್ತಾ ಜಿಗುಪ್ಸೆಗೆ ಹೋಗಿರತಕ್ಕಂತಹ, ಡಿಪ್ರೆಷನ್ನಿಗೆ ಹೋಗಿರತಕ್ಕಂತಹ ಅರ್ಜುನನನ್ನ ಮನಸ್ಸಮಾಧಾನದ ಸ್ಥಿತಿ ಕರೆದುಕೊಂಡು ಬರ್ತಾನಲ್ಲ, ಅವನೇ ಎಲ್ಲಾ ಸೈಕಿಯಾಟ್ರಿಸ್ಟ್ಗಳಿಗೆ ಗುರು ಎಂಬುದಾಗಿ ನಾನು ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಬಹಳ ಅದ್ಭುತವಾದ ಮಾತು. ಅರ್ಜುನನು ದುಃಖತಪ್ತನಾಗಿದ್ದನು, ಯುದ್ಧವನ್ನ ಮಾಡಲಿಕ್ಕೆ ಶಸ್ತ್ರತ್ಯಾಗವನ್ನ ಮಾಡಿದ್ದನು. ಅಂತಹ ಅರ್ಜುನನಿಗೆ ಯಾವ ಪವಾಡವನ್ನು ಮಾಡದೆ, ಯಾವ ವಿಶೇಷವಾದಂತಹ ಶಕ್ತಿಪಾತವನ್ನು ಮಾಡದೆ, ಕೇವಲ ಉಪದೇಶ ಮಾತ್ರದಿಂದಲೇ ಅವನ ದುಃಖವನ್ನೆಲ್ಲ ನಿವೃತ್ತಿ ಮಾಡಿರ್ತಕ್ಕಂತಹ ಒಂದು ಗ್ರಂಥ ಶ್ರೀಮದ್ ಭಗವದ್ಗೀತೆ. ಅದರಿಂದ ಮಹಾತ್ಮ ಗಾಂಧಿ ಅಂತವರು ಕೂಡ ಹೇಳ್ತಾ ಇದ್ರು, ನನಗೆ ದುಃಖವಾದಾಗ, ಬೇಸರವಾದಾಗ ಭಗವದ್ಗೀತೆ ಯಾವುದೋ ಒಂದು ಶ್ಲೋಕವನ್ನು ತೆಗೆದು ನೋಡ್ತೇನೆ, ನನ್ನ ದುಃಖ ಎಲ್ಲ ನಿವೃತ್ತಿ ಆಗುತ್ತೆ. ನನ್ನ ತಾಯಿ, ನನ್ನ ಮಾತೆ ಶ್ರೀಮದ್ ಭಗವದ್ಗೀತೆ ಎಂಬುದಾಗಿ DVG ಅವರು ಜೀವನ ಧರ್ಮಯೋಗ ಎಂಬುದಾಗಿ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಗೀತೆಯ ಮೇಲೆ. ಪರಮ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂತ ಕರೆದ್ರು. ಮನುಷ್ಯನನ್ನ ನಿರ್ಮಾಣ. ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಶ್ರೀಮದ್ ಭಗವದ್ಗೀತೆಯನ್ನ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿದ್ರು ಎಂಬುದಾಗಿ ಈ ಒಟ್ಟಿನಲ್ಲಿ ದೇಶ ವಿದೇಶಗಳಲ್ಲಿರತಕ್ಕಂತಹ ಎಲ್ಲ ಕೂಡ ಭಗವದ್ಗೀತೆ ಅಧ್ಯಯನ ಮಾಡಿದ್ದಾರೆ, ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡಿದ್ದಾರೆ. ಅಂತ ಪವಿತ್ರವಾದ ಗ್ರಂಥವನ್ನ ಭಾರತೀಯರಾದ ನಾವು ಯಾಕೆ ಮಾಡ್ತಾ ಇಲ್ಲ? ಬೇರೆ ಮತದಿಂದ ನಾವು ಕಲಿಯಬೇಕಾದಂತಹ ಪಾಠ ಏನಪ್ಪಾ ಅಂದ್ರೆ, ತಮ್ಮ ತಮ್ಮ ಮತ ಗ್ರಂಥಗಳನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಯಥಾಶಕ್ತಿ ಅವರು ಉಪಯೋಗಿಸ್ತಾರೆ. ಆದ್ರೆ ನಮ್ಮಲ್ಲಿ ಶ್ರೀಮದ್ ಭಗವದ್ಗೀತೆಯಂತಹ ಒಂದು ಶ್ರೇಷ್ಠ ಗ್ರಂಥ ಇದ್ದಾಗ್ಯೂ ಕೂಡ ಅದನ್ನ ಅಧ್ಯಯನ ಮಾಡಬೇಕು, ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು, ಮುಂದಿನ ತಲೆಮಾರಿಗೆ ಜ್ಞಾನ ಅನ್ನುವಂಥದ್ದು ಹಂಚಬೇಕು ಅನ್ನತಕ್ಕಂತಹ ಕಳಕಳಿ ಇಲ್ಲದಿರುವುದು ಸ್ವಲ್ಪ ಬೇಸರದ ಸಂಗತಿ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ.
ಆದ್ದರಿಂದ ನಮ್ಮ ಮತದಲ್ಲಿ ನಮ್ಮ ಶಾಸ್ತ್ರಗಳು ಏನು ಚಿಂತನೆಯನ್ನ ಕೊಟ್ಟಿವೆ, ಜೀವನವನ್ನ ಹೇಗೆ ನಡೆಸಬೇಕು ಎಂಬ ಆದರ್ಶವನ್ನ ಹಿರಿಯರು ನಮಗೆ ಬಿಟ್ಟುಕೊಟ್ಟಿದ್ದಾರೆ ಎಂಬುದನ್ನ ನಾವು ತಿಳಿಯಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ರಿಂದ ಅನೇಕ ಗ್ರಂಥಗಳ ಗೊಡವೆಯನ್ನು ಬಿಟ್ಟು ಶ್ರೀಮದ್ ಭಗವದ್ಗೀತೆಯನ್ನು ಒಂದನ್ನಾದರೂ ತುಂಬಾ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿದರೆ ನಮಗೆ ಹಿಂದೂ ಸನಾತನ ಧರ್ಮದ ಸಾರವು ತಿಳಿಯಲ್ಪಡುತ್ತೆ. ಆದ್ದರಿಂದ ಅದರ ಅಧ್ಯಯನದ ಆರಂಭವನ್ನು ನಾವು ಮಾಡಿದ್ದೇವೆ. ನಿನ್ನೆಯ ದಿನ ಧ್ಯಾನ ಶ್ಲೋಕದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಗೀತಾ ಪಾರಾಯಣಕ್ಕಿಂತ ಮೊದಲು ಧ್ಯಾನವನ್ನ ಮಾಡಬೇಕು. ಗೀತಾ ಮಾತೆಯ ಧ್ಯಾನ, ವೇದವ್ಯಾಸರ ಧ್ಯಾನ, ಶ್ರೀಕೃಷ್ಣನ ಧ್ಯಾನ ಹಾಗೂ ಮಹಾಭಾರತದ ಧ್ಯಾನ, ಒಟ್ಟು 4 ಸಂಗತಿಗಳ ಧ್ಯಾನವನ್ನ 9 ಶ್ಲೋಕಗಳಲ್ಲಿ ಮಧುಸೂದನ ಸರಸ್ವತಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಭಗವದ್ಗೀತಾ ಧ್ಯಾನವನ್ನು ನೋಡ್ತಾ ಇದ್ದೆವು. ಪಾರ್ಥಾಯ ಪ್ರತಿಬೋಧಿತಾಂ ಎನ್ನುವ ವಾಕ್ಯದ ಚಿಂತನೆಯನ್ನು ಮಾಡ್ತಾ ಇದ್ದಾಗ ನಮ್ಮ ಇಂಟರ್ನೆಟ್ ವ್ಯವಸ್ಥೆಯ ಸಮಸ್ಯೆಯಿಂದಾಗಿ ನಿನ್ನೆ ನಿಂತಿತ್ತು. ನಾನು ಉಳಿದುಕೊಂಡಿರತಕ್ಕಂತಹ ಒಂದು ಹಳ್ಳಿ ಪೇಟೆಯಿಂದ 6-7 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಸ್ವಲ್ಪ ನೆಟ್ಟಿನ ಪ್ರಾಬ್ಲಮ್ ಆಗಬಹುದು ಮಧ್ಯೆ ಮಧ್ಯೆ. ಅದಕ್ಕೆ ಬೇರೆ ಯಾವುದಾದ್ರೂ ವ್ಯವಸ್ಥೆಯನ್ನು, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕಾಗತ್ತಾ ನಾನು ಪ್ರಯತ್ನ ಮಾಡ್ತೇನೆ. ಹಾಗೆ ನಿನ್ನೆ ಉಪನ್ಯಾಸ ಅನ್ನುವಂಥದ್ದು ಪೂರ್ಣ ಮಾಡಲಿಕ್ಕೆ ಅಶಕ್ಯವಾಯಿತು. ಆದ್ರಿಂದ ನಾನು ಎಲ್ಲಿಗೆ ನಿಲ್ಲಿಸಿದ್ದೇನೋ ಅಲ್ಲಿಂದ ಆರಂಭ ಮಾಡ್ತೇನೆ. ಪಾರ್ಥ ಎನ್ನತಕ್ಕಂಥ ಶಬ್ದ ಪೃಥಾಪುತ್ರ ಪಾರ್ಥ ಎಂಬುದಾಗಿ ಒಂದು ಅರ್ಥ ಇದೆ. ಕುಂತಿಯ ಮಗ ಪಾರ್ಥ ಅಂತ, ಮಧ್ಯಮ ಪಾಂಡವ ಎಂಬುದಾಗಿ. ಇನ್ನೊಂದು ಅರ್ಥ ಇದೆ, ಪ ಎಂದ್ರೆ ಪರಮಾತ್ಮ, ಅರ್ಥ ಅಂದ್ರೆ ಬೇಡುವವನು ಅಂತ. ಪರಮಾತ್ಮಾನಂ ಅರ್ಥಯತಿ ಪ್ರಾರ್ಥಯತಿ ಇತಿ ಪಾರ್ಥ ಎಂಬ ವ್ಯುತ್ಪತ್ತಿಯನ್ನು ಮಾಡಬಹುದು. ಪರಮಾತ್ಮನನ್ನೇ ಬೇಡಿಕೊಳ್ಳುವವನು. ಪರಮಾತ್ಮನನ್ನೇ ಬೇಡಿಕೊಳ್ಳುವುದಂದ್ರೆ ಅರ್ಥ ಪರಮಾತ್ಮನನ್ನೂ ಬೇಡಿಕೊಳ್ಳುವವರಿದ್ದಾರೆ. ಪರಮಾತ್ಮನನ್ನೂ ಬೇಡಿಕೊಳ್ಳುವುದು, ಪರಮಾತ್ಮನನ್ನೇ ಬೇಡಿಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ. ಬೇರೆ ಎಲ್ಲದರೊಟ್ಟಿಗೆ ಪರಮಾತ್ಮನೂ ಒಂದು ವಸ್ತು ಇರ್ಲಿ ಅಂದ್ರೆ ಅದು ಒಂದು ರೀತಿ, ಪರಮಾತ್ಮ ಮಾತ್ರವೇ ಸಾಕು ನನಗೆ ಅನ್ನೋದು ಇನ್ನೊಂದು ರೀತಿ. ಯಮೇ ವೈಷವೃಣುತೆ ತೇನ ಲಭ್ಯ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಯಾವನು ಪರಮಾತ್ಮನನ್ನೇ ವರಿಸುತ್ತಾನೋ ಅವನಿಗೆ ಪರಮಾತ್ಮ ಸಿಗ್ತಾನೆ ಎಂಬುದಾಗಿ. ಅರ್ಜುನನು ಪರಮಾತ್ಮನನ್ನು ಮಾತ್ರ ವರಿಸಿದ್ದ. ಆದ್ದರಿಂದ ಭಗವಂತ ಅವನಿಗೆ ಉಪದೇಶವನ್ನು ಕೊಡ್ತಾನೆ. ದ್ವಾರಕೆಯಲ್ಲಿ ಶ್ರೀಕೃಷ್ಣ ವಿಶ್ರಾಂತಿಯನ್ನು ಪಡೆಯುವ ಸಮಯದಲ್ಲಿ ದುರ್ಯೋಧನ ಹಾಗೂ ಅರ್ಜುನ ಇಬ್ಬರು ಯುದ್ಧಕ್ಕೆ ಸಹಾಯವನ್ನು ಬೇಡುವುದಕ್ಕಾಗಿ ಬರ್ತಾರೆ. ದುರ್ಯೋಧನ ಶ್ರೀಕೃಷ್ಣನ ಶಯ್ಯಾಗ್ರಹದಲ್ಲಿ ಅವನು ಮಲಗಿರತಕ್ಕಂತಹ ಮಂಚದ ಪಕ್ಕದಲ್ಲಿರತಕ್ಕಂಥ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಅರ್ಜುನ ಬಂದವನು ನೇರವಾಗಿ ಕೃಷ್ಣನ ಪದತಲದಲ್ಲಿ ಕುಳಿತುಕೊಳ್ತಾನೆ. ವಿಶ್ರಾಂತಿಯಿಂದ ಎದ್ದ ಕೃಷ್ಣ ಅರ್ಜುನಿಗೆ ಕೇಳ್ತಾನೆ, ಯಾವ ಸಹಾಯಕ್ಕಾಗಿ, ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಬಂದಿದ್ದೀರಿ ಎಂಬುದಾಗಿ ಕೇಳ್ತಾನೆ. ಆಗ ಅರ್ಜುನ ಬೇಡಿಕೊಳ್ತಾನೆ, ನನಗೆ ನಿನ್ನ ಸಹಾಯ ಬೇಕು ಅಂತ. ಶ್ರೀಕೃಷ್ಣ ಹೇಳಿದ್ದ, ಯುದ್ಧಕ್ಕೆ ಒಂದು ನಾನು ಬರುತ್ತೇನೆ, ಇಲ್ಲ ನನ್ನ ನಾರಾಯಣಿ ಸೇನೆಯನ್ನು ಕಳಿಸ್ತೇನೆ. ದುರ್ಯೋಧನಿಗೆ ಕೃಷ್ಣ ಬೇಡವಾಗಿದ್ದ, ಕೃಷ್ಣನ ಸೇನೆ ಬೇಕಿತ್ತು. ಅರ್ಜುನನಿಗೆ ಕೃಷ್ಣ ಮಾತ್ರ ಸಾಕಿತ್ತು. ಆದ್ರಿಂದ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ಶಸ್ತ್ರವನ್ನು ಹಿಡಿಯದಿದ್ದರೂ ತೊಂದರೆ ಇಲ್ಲ, ನೀನು ಪಕ್ಷದಲ್ಲಿದ್ರೆ ಸಾಕು, ನೀನು ನಮ್ಮ ಜೊತೆಗಿದ್ರೆ ಸಾಕು, ಜಯ ನಮಗೆ ನಿಶ್ಚಿತವಾಗುತ್ತೆ. ಆದ್ದರಿಂದ ನೀನು ನಮ್ಮ ಜೊತೆಗಿರ್ಬೇಕು ಅಂತ ಹೇಳ್ತಾನೆ. ಯತ್ರ ಪಾರ್ಥೋ ಧನುರ್ಧರ, ಎಲ್ಲಿ ಕೃಷ್ಣನು ಮತ್ತು ಪಾರ್ಥನು ಇರುತ್ತಾರೋ ಅಲ್ಲಿ ಜಯ ಎಂಬುದಾಗಿ ಭಗವದ್ಗೀತೆಯೇ ಹೇಳುತ್ತೆ. ಆದ್ರೆ ದುರ್ಯೋಧನಿಗೆ ತುಂಬಾ ಸಂತೋಷವಾದದ್ದು ಏನಪ್ಪಾ ಅಂದ್ರೆ, ಅರ್ಜುನ ಕೃಷ್ಣನ ನಾರಾಯಣಿ ಸೇನೆಯನ್ನ ತೆಗೆದುಕೊಳ್ಳಲಿಲ್ಲ ಅಂತ ಸಂತೋಷ ಆಯ್ತು. ಯಾಕಂದ್ರೆ ಅವನಿಗೆ ಸೇನೆ ಮಾತ್ರ ಬೇಕಿತ್ತು. ಕೃಷ್ಣ ಪಾಂಡವರ ಕಡೆಗೆ ಹೋದ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ ಇರ್ತದೆ, ನಮಗೆ ಕೃಷ್ಣ ಮಾತ್ರ ಸಾಕು ಎಂಬುದಾಗಿ ಕೇಳಿಕೊಂಡಿದ್ದ ಅವನು. ಆದ್ದರಿಂದ ಪಾರ್ಥ ಭಗವಂತನನ್ನೇ ಆಯ್ಕೆ ಮಾಡಿಕೊಂಡವನು, ಅವನಿಗೆ ಉಪದೇಶವನ್ನು ಕೊಟ್ಟಿದ್ದಾನೆ ಭಗವದ್ಗೀತೆಯನ್ನ. ಪಾರ್ಥಾಯ ಪ್ರತಿ ಬೋಧಿತಾಂ, ಪಾರ್ಥನಿಗಾಗಿ ಬೋಧಿಸಿದ್ದು. ಯಾರು ಬೋಧಿಸಿದವರು? ಭಗವತ ನಾರಾಯಣೇನ ಸ್ವಯಂ. ಇದು ಶ್ರೇಷ್ಠತೆ. ಉಪನಿಷತ್ತುಗಳಲ್ಲಿ ಅಥವಾ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಉಪದೇಶದವರು ಇರಬಹುದು, ಋಷಿಗಳಿರಬಹುದು, ಮಹಾತ್ಮರಿರಬಹುದು. ಆದರೆ ಭಗವದ್ಗೀತೆ ಏನಪ್ಪಾ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಬೋಧಿಸಿದ್ದು. ನೋಡಿ,
ಗೀತಾ ಗೀತಾ ಅನ್ನುವ ಶಬ್ದ ನಾವು ಬಳಸ್ತೇವೆ, ಪ್ರಸಿದ್ಧವಾದ ಗೀತಾ ಅಂತ. ಆದ್ರೆ ಇದಕ್ಕೆ ಭಗವದ್ಗೀತೆ ಅಂತ ಹೆಸರು. ಯಾಕಂದ್ರೆ ಗೀತೆ ಎನ್ನುವಂಥದ್ದು ಅನೇಕ ಇದೆ ಶಾಸ್ತ್ರಗಳಲ್ಲಿ. ನೀವು ಭಾಗವತದಲ್ಲಿಯೂ ಮಹಾಭಾರತದಲ್ಲಿಯೂ ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ಅಷ್ಟೆಲ್ಲ ಸ್ವತಂತ್ರ ರಚಿತವಾಗಿರುವ ಅನೇಕ ಗೀತೆಗಳು ಲಭ್ಯ ಇದೆ. ಭಾಗವತದಲ್ಲಿ ಹಂಸಗೀತ, ಕಪಿಲಗೀತ, ಗೋಪಿಗೀತ ಮುಂತಾದವುಗಳು ಬರುತ್ತೆ. ಈಶ್ವರ ಗೀತ ಅಂತ ಬರುತ್ತೆ, ಶಿವಗೀತ ಅಂತ ಬರ್ತದೆ, ಗುರುಗೀತ ಅಂತ ಬರ್ತದೆ, ಅಷ್ಟಾವಕ್ರ ಗೀತ, ಅವಧೂತ ಗೀತ, ಹೀಗೆ ಗೀತೆ ಅನೇಕ ಪ್ರಕಾರವಾಗಿದೆ. ಆದರೆ ಅದ್ಯಾವುದು ಭಗವದ್ಗೀತೆಯಲ್ಲ. ಹಂಸ ಕೊಟ್ಟ ಉಪದೇಶ ಹಂಸಗೀತ, ಕಪಿಲ ಕೊಟ್ಟ ಉಪದೇಶ ಕಪಿಲಗೀತ, ರಾಮ ಕೊಟ್ಟ ಉಪದೇಶ ರಾಮಗೀತ, ಈ ರೀತಿ ಹೇಳ್ತಾರೆಯೇ ಹೊರತು ಭಗವದ್ಗೀತೆ ಅಂತ ಹೇಳೋದಕ್ಕೆ ಮಹಾಭಾರತದಲ್ಲಿ ನಮ್ಗೆ ಸಿಗತಕ್ಕಂತಹ 700 ಶ್ಲೋಕಗಳ ಈ ಗೀತೆಗೆ ಭಗವದ್ಗೀತೆ ಎಂಬುದಾಗಿ ಹೇಳ್ತಾರೆ. ಸಾಕ್ಷಾತ್ ಭಗವಂತನೇ ಕೊಟ್ಟಂತ ಉಪದೇಶ, ಶ್ರೀಮನ್ ನಾರಾಯಣನು ಕೊಟ್ಟಂತ ಉಪದೇಶ. ಕೃಷ್ಣನು ವಸುದೇವ ದೇವಕಿಯರ ಪುತ್ರನಾಗಿದ್ದರೂ ಕೂಡ ತನ್ನ ಸ್ವರೂಪವನ್ನ ಎಂದೂ ಮರೆತಿರ್ಲಿಲ್ಲ. ತಾನು ಸೃಷ್ಟಿಕರ್ತನಾದ ಪರಮಾತ್ಮನೇ ಇದ್ದೇನೆ ಅಂತಕ್ಕಂತಹ ಆ ಅಭಿನ್ನವಾದಂತಹ ಜ್ಞಾನ ಅವನಲ್ಲಿ ಸದಾ ಇತ್ತು. ಆ ಜ್ಞಾನದ ಸ್ಥಿತಿಯಲ್ಲಿ, ಯೋಗ ಸ್ಥಿತಿಯಲ್ಲಿ ನಿಂತುಕೊಂಡು ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶಿಸಿದ್ದಾನೆ. ಆದ್ದರಿಂದ ವೇದ ಹೇಗೆ ಭಗವಂತನ ವಾಣಿಯೋ ಹಾಗೆ ಗೀತೆಯೂ ಕೂಡ ಸಾಕ್ಷಾತ್ ಭಗವಂತನ ವಾಣಿ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅರ್ಥ ಕೊಡ್ಲಿಕ್ಕಾಗ್ಲಿಲ್ಲ ಅಂದಿದ್ರು ಭಗವದ್ಗೀತೆಯ ಪಾರಾಯಣ ಮಾಡಿದ್ರೂ ಸಾಕು, ಅದು ಸಾಕಷ್ಟು ಪುಣ್ಯವನ್ನ ಕೊಡ್ತದೆ, ನಮ್ಮ ಪಾಪವನ್ನು ಕ್ಷಯ ಮಾಡ್ತದೆ. ಯಾಕಂದ್ರೆ ಇದು ಸಾಮಾನ್ಯ ಒಬ್ಬ ವ್ಯಕ್ತಿ ಹೇಳಿದ ಮಾತಲ್ಲ, ಸಾಕ್ಷಾತ್ ಭಗವಂತನು ಹಾಡಿದ ಹಾಡು ಎಂಬುದಾಗಿ ಹೇಳ್ತಾರೆ. ಮಹಾಭಾರತದಲ್ಲಿ ಬರತಕ್ಕಂತ 2 ಗ್ರಂಥಗಳು ಬಹಳ ಶ್ರೇಷ್ಠ. ಒಂದು ಭೀಷ್ಮರು ಹೇಳಿರತಕ್ಕಂತಹ ವಿಷ್ಣು ಸಹಸ್ರನಾಮ, ಇನ್ನೊಂದು ಸಾಕ್ಷಾತ್ ಭಗವಂತನೇ ಹೇಳಿರತಕ್ಕಂತಹ ಶ್ರೀಮದ್ ಭಗವದ್ಗೀತೆ. ಇದೆರಡು ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಮಹಾಭಾರತದ ಶ್ರೇಷ್ಠ ರತ್ನಗಳಲ್ಲಿ 2 ಆಗಿದೆ. ಭಗವದ್ಗೀತೆ ಭಗವಂತನ ವಾಣಿ. ಭಗ ಅಂದ್ರೆ ಏನು? ಸಂಪತ್ತು ಅಂತ ಅರ್ಥ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಶ್ರಿಯ ವೈರಾಗ್ಯಸ್ಯ. ಆದ್ದರಿಂದ ಈ 6 ಭಗ ಎಂಬುದಾಗಿ ಪ್ರಾಚೀನರು ಕರೆದಿದ್ದಾರೆ. ಐಶ್ವರ್ಯ, ಧರ್ಮ, ಯಶಸ್ಸು, ವೈರಾಗ್ಯ, ಮೋಕ್ಷ, ಈ ಎಲ್ಲ ವಿಷಯಗಳಲ್ಲಿ ಸಮಗ್ರವಾಗಿ ಶ್ರೇಷ್ಠವಾದಂತಹ ಒಂದು ಸಂಪತ್ತನ್ನು ಹೊಂದಿರುವವನಿಗೆ ಭಗವಂತ ಎಂಬುದಾಗಿ ಕರೀತಾರೆ. ಆ ಸೃಷ್ಟಿಕರ್ತನಾದ ಪರಮೇಶ್ವರನೇ ಕೃಷ್ಣನ ಅವತಾರದಲ್ಲಿ ಬಂದು ಈ ಗೀತೆಯನ್ನ ಹಾಡಿದ್ದಾನೆ ಅಂತ. ಗೀತೆ ಅಂದ್ರೆ ಹಾಡು ಅಂತ ಅರ್ಥ. ಹಾಡು ಆನಂದದಿಂದ ಸ್ಫುರಿಸ್ತಕ್ಕಂತಹ ವಾಣಿ. ಮನುಷ್ಯನಿಗೆ ತುಂಬಾ ಸಂತೋಷವಾದಾಗ ಒಂದು ನೃತ್ಯ ಮಾಡ್ತಾನೆ, ಇಲ್ಲ ಹಾಡನ್ನು ಹೇಳ್ತಾನೆ. ಅಂತಹ ಆನಂದದ ಸ್ಥಿತಿಯಲ್ಲಿ ನೆಲೆ ನಿಂತು ಭಗವಂತ ಹಾಡಿದ ಹಾಡು ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ಗೀತೆಯ ಪಾಠದ ಹಾಗೆ ಅತ್ಯಂತ ಶ್ರೇಷ್ಠವಾದದ್ದು. ಪ್ರತಿಯೊಂದು ಶ್ಲೋಕವೂ ಕೂಡ ಮಂತ್ರ ಸದೃಶವಾದದ್ದು. ಪಾರಾಯಣ ಮಾತ್ರದಿಂದಲೇ ಚಿತ್ತಶುದ್ಧಿಯನ್ನು ಮಾಡತಕ್ಕಂಥದ್ದು. ಆದ್ದರಿಂದ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಭಗವದ್ಗೀತೆಯನ್ನು ಹೇಳಿಕೊಡಬೇಕು. 700 ಶ್ಲೋಕಗಳನ್ನ ಕಂಠಸ್ಥ ಮಾಡಿಸಬೇಕು. ತದನಂತರ ಮುಂದಿನ ದಿನಗಳಲ್ಲಿ ಅವರು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವನ್ನ ಮಾಡಬೇಕು. ಒಟ್ಟಿನಲ್ಲಿ ಕೇವಲ ಗೀತಾ ಪಾರಾಯಣವಷ್ಟೇ ಸಾಕು ನಮ್ಮ ಚಿತ್ತಶುದ್ಧಿಯನ್ನ ಮಾಡುವ ಸರ್ವ ಸಮಕ್ಷತೆಯನ್ನ ಸಾಮರ್ಥ್ಯವನ್ನು ಹೇಳುವಾಗ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ ಪುರಾಣ ಮುನಿನ ಎಂಬುದಾಗಿ. ಪುರಾಣ ಮುನಿ ಅಂತ ಅವರಿಗೆ ಪ್ರಸಿದ್ಧ. ವೇದವ್ಯಾಸ ಎನ್ನುವ ಹೆಸರು ತುಂಬಾ ಪ್ರಸಿದ್ಧವೇ, ಆದ್ರೆ ಇನ್ನೊಂದು ವಿಶೇಷಣವನ್ನು ಸೇರಿಸಿದ್ದಾರೆ, ಪುರಾಣ ಮುನಿ ಅಂತ. 18 ಮುಖ್ಯ ಪುರಾಣಗಳನ್ನ 18 ಉಪಪುರಾಣಗಳನ್ನ ರಚಿಸಿದ್ದು ಭಗವಾನ್ ವೇದವ್ಯಾಸರು. ವೇದದಲ್ಲಿ ಹೇಳಿರತಕ್ಕಂತಹ ಸಂಗತಿಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವ ಸಲುವಾಗಿ ಈ ಪುರಾಣ ಅಂತಕ್ಕಂಥ ಒಂದು ಸಾಹಿತ್ಯ ಆರಂಭ ಆಯಿತು. ಆ 18 ಪುರಾಣಗಳನ್ನ ಹಾಗೂ ಉಪಪುರಾಣಗಳನ್ನ ರಚಿಸಿ ಕಥೆ ಮುಖಾಂತರ, ದೃಷ್ಟಾಂತಗಳ ಮುಖಾಂತರ ವೇದದ ಸಾರಸರ್ವಸ್ವವನ್ನ ಸಾಮಾನ್ಯ ಜನರಿಗೆ ತಲುಪಿಸುವ ಕೆಲಸವನ್ನ ಭಗವಾನ್ ವೇದವ್ಯಾಸರು ಮಾಡಿದ್ರಿಂದ ಅವರಿಗೆ ಪುರಾಣ ಮುನಿ ಎಂಬುದಾಗಿ ಕರೆದಿದ್ದಾರೆ.
ಹಾಗೆ ಮಧ್ಯದಲ್ಲಿ ಈ ಭಗವದ್ಗೀತೆ ಎನ್ನುವಂಥದ್ದು ಬರುತ್ತೆ. ಅದನ್ನ ಭಗವಾನ್ ವೇದವ್ಯಾಸರು ಪೋಣಿಸಿದರು, ಸಾಮಾನ್ಯ ಜನರಿಗೆ ಅದನ್ನು ಸಿಲುಕುವ ಹಾಗೆ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಇನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಏನು ವಿಷಯ ಇದೆ? ಅದ್ವೈತಾಮೃತ ವರ್ಷಿಣೀಂ, ಅದ್ವೈತದ ಅಮೃತ ವರ್ಷ ಇದೆ ಎಂಬುದಾಗಿ ಹೇಳ್ತಾರೆ. ಅಮೃತ ಸಾವಿಲ್ಲದ ಹಾಗೆ ನಮ್ಮನ್ನ ಮಾಡುತ್ತೆ. ಯಾರು ಅಮೃತವನ್ನು ಕುಡಿತಾರೋ ಅವರಿಗೆ ಸಾವಿರಲ್ಲ. ಅಮೃತದ ವರ್ಷ ಅಂದ್ರೆ ಮಳೆಗರಿತಾ ಇದೆ ಎಂಬುದಾಗಿ. ಯಾವ ಅಮೃತ? ಅದ್ವೈತಾಮೃತ. ಅದ್ವೈತದ ಅಮೃತವನ್ನ ಯಾರು ಕುಡಿತಾರೋ ಅವರು ಸಾವಿಲ್ಲದವರಾಗುತ್ತಾರೆ. ಅಂತಹ ಅದ್ವೈತದ ಅಮೃತದ ಮಳೆಗಿರಿತಾ ಇದೆ ಭಗವದ್ಗೀತೆ ಎಂಬುದಾಗಿ ಹೇಳ್ತಾರೆ. ಎಂತಹ ಅದ್ಭುತವಾದಂತಹ ಮಾತು. ಈ ಅದ್ವೈತ ಅನ್ನತಕ್ಕಂಥ ಶಬ್ದವೇ ಬಹಳ ಸುಂದರ. ಅದ್ವೈತ ಅಂದ್ರೆ ಎರಡಿಲ್ಲದ್ದು ಅಂತ ಅರ್ಥ. ಇಡೀ ವೇದದ ಸಾರ ಸರ್ವಸ್ವವನ್ನ ಚಿಂತನೆ ಮಾಡಿದಾಗ ನಮಗೆ ಸಿಲುಕ್ತಕ್ಕಂತಹ ತಾತ್ಪರ್ಯ ಏನಪ್ಪಾ ಅಂದ್ರೆ ಅದ್ವೈತವೇ. ಅದ್ವೈತ, ಇಲ್ಲಿ ಎರಡಿಲ್ಲ, ಇರುವುದು ಒಂದೇ ವಸ್ತು. ಸರ್ವಂ ವಿಷ್ಣುಮಯಂ ಜಗತ್, ಪುರುಷ ಏವ ಇದಗುಂ ಸರ್ವಂ, ಆತ್ಮ ಏವ ಇದಗುಂ ಸರ್ವಂ, ಬ್ರಹ್ಮೈವ ಇದಗುಂ ಸರ್ವಂ. ಎಲ್ಲವೂ ರುದ್ರನೇ, ಎಲ್ಲವೂ ಶಿವನೇ, ಎಲ್ಲವೂ ವಿಷ್ಣುವೇ, ಎಲ್ಲವೂ ಪರಬ್ರಹ್ಮವೇ ಎಂಬುದಾಗಿ ಒಕ್ಕೊರಲಿನಿಂದ ವೇದಗಳು ಮತ್ತೆ 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 ಸಾರಿವೆ. ಆದ್ರಿಂದ ಸಾಮಾನ್ಯವಾಗಿ ಅದ್ವೈತ ಅಂದ ತಕ್ಷಣ ಜನರ ಮನಸ್ಸಿಗೆ ಬರುವುದು ಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿದ ಸಿದ್ಧಾಂತ ಎಂಬುದಾಗಿ ಕೆಲವು ಪಠ್ಯ ಪುಸ್ತಕಗಳಲ್ಲಿ ಬರೆದಿರುವುದನ್ನ ನೆನಪಿಟ್ಟುಕೊಳ್ತಾರೆ. ಅದ್ವೈತ ಸಿದ್ಧಾಂತ ಅಂದ್ರೆ ಶಂಕರಾಚಾರ್ಯರದು, ದ್ವೈತ ಸಿದ್ಧಾಂತ ಅಂದ್ರೆ ಮಧ್ವಾಚಾರ್ಯರದು, ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದ್ರೆ ರಾಮಾನುಜಾಚಾರ್ಯರದು ಎಂಬುದಾಗಿ. ಹಾಗಲ್ಲ. ಅದ್ವೈತ ಅನ್ನುವಂಥದ್ದು ಎರಡಿಲ್ಲದ್ದು. ಈ ಶಬ್ದ ಅದ್ವೈತ ಅನ್ನೋದು ಉಪನಿಷತ್ತಲ್ಲೇ ಬರುತ್ತೆ, ಮಾಂಡೂಕ್ಯ ಉಪನಿಷತ್ತಲ್ಲಿ ಬರುತ್ತೆ ಅದು. ಆದ್ದರಿಂದ ಈ ಸೃಷ್ಟಿಯ ತಾತ್ಪರ್ಯ ಏನಪ್ಪಾ ಅಂದ್ರೆ, ಅಥವಾ ಈ ಜ್ಞಾನದ ತಾತ್ಪರ್ಯ ಏನಪ್ಪಾ ಅಂದ್ರೆ ಅದ್ವೈತವೇ. ಭಗವಂತನೊಬ್ಬನೇ ಇರತಕ್ಕಂತಹ ವಸ್ತು, ಅವನಿಗಿಂತ ಬೇರೆಯಾಗಿ ಇನ್ನೊಂದಿಲ್ಲ. ಇದನ್ನು ಯಾರು ತಿಳ್ಕೊಳ್ತಾರೋ ಅವನಿಗೆ ಜ್ಞಾನಿ ಅಂತ ಕರೀತಕ್ಕಂಥದ್ದು. ಮೋಕ್ಷವನ್ನ ಪಡೆಯುವ ಜ್ಞಾನ ಯಾವುದಪ್ಪ ಅಂದ್ರೆ ಈ ಅದ್ವೈತ ಜ್ಞಾನ. ಏನು ಜ್ಞಾನವಾಗಬೇಕು? ಇರುವುದು ಭಗವಂತ ಮಾತ್ರ, ಭಗವಂತನಿಗೆ ಹೊರತಾಗಿ ಇನ್ನೊಂದು ವಸ್ತುವೂ ಇಲ್ಲ. ಕಣ್ತೆರೆದೊಂದು ತತ್ವಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಉನ್ಮುಖನು ನೀನೆರಡು ಜಗಕ್ಕೆ ಮಿರುತಿರಲಾಗ, ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶಯವನಂಗ ಭಂಗಿ. ಸತ್ಯ ಸತ್ವಜ್ವಾಲೆ ವಿಶ್ವ ಮಾಯಾಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಇದೆಲ್ಲವೂ ಭಗವಂತನೇ. ನಾವು ನೋಡುವ, ಕೇಳುವ, ಅನುಭವಿಸುವ ಪ್ರತಿಯೊಂದು ವಸ್ತುವು ಭಗವನ್ಮಯವಾಗಿದೆ ಎಂಬುದಾಗಿ ತಿಳಿಯುವಂಥದ್ದು ಅದ್ವೈತ. ಅದು ವೇದದಲ್ಲಿ ಬಂದಿರುವ ವಿಷಯ, ಭಗವದ್ಗೀತೆಯಲ್ಲಿ ಬಂದಿರುವ ವಿಷಯ, ಪುರಾಣದಲ್ಲಿರುವ ವಿಷಯ. ಅದನ್ನ ಶಂಕರ ಭಗವತ್ಪಾದರು ಜಗತ್ತಿಗೆ ಪ್ರಚಾರ ಮಾಡಿದರು. ವೇದ ಭೇದವನ್ನ ಹೇಳ್ತಾ ಇಲ್ಲ, ಅಭೇದವನ್ನ ಹೇಳ್ತಾ ಇದೆ ಎಂಬುದಾಗಿ ಹೇಳಿದರು. ಆದ್ದರಿಂದ ಇರುವುದೊಂದೇ ಸತ್ಯ, ಎಲ್ಲವೂ ಆಗಿದೆ ಎನ್ನುವುದೇ ಭಗವದ್ಗೀತೆಯ ಸಂದೇಶವೂ ಆಗಿದೆ. ಮೇಲ್ನೋಟಕ್ಕೆ ನೋಡಿದಾಗ ಕರ್ಮಯೋಗ, ಭಕ್ತಿ ಯೋಗಗಳಲ್ಲಿ ದ್ವೈತ ಪ್ರತಿಪಾದನೆ ಆದಾಗ ಕಾಣಿಸ್ತದೆ. ದ್ವೈತ ಅಂದ್ರೇನು? ಜಗತ್ತು ಬೇರೆ, ಜೀವವೇ, ಈಶ್ವರವೇ ಎಂಬಂತಹ ಬೇರೆ ಬೇರೆಯ ಬಗ್ಗೆ ಹೇಳಿದ ಹಾಗೆ ಕಾಣಿಸ್ತದೆ. ಆದ್ರೆ ಈ ದ್ವೈತದ ಮಾರ್ಗದಿಂದಲೇ ಅದ್ವೈತಕ್ಕೆ ಹೋಗಬೇಕಾಗಿರೋದ್ರಿಂದ, ಉಪಾಸನೆಯ ಕರ್ಮಯೋಗದ ಮಾರ್ಗದಿಂದಲೇ ಜ್ಞಾನ ಪ್ರಾಪ್ತಿಯಾಗಿರ್ಬೇಕಾಗಿರೋದ್ರಿಂದ, ಚಿತ್ತ ಶುದ್ಧಿಯ ಹಂತದಲ್ಲಿ ಆ ಅದ್ವೈತ ಸ್ವರೂಪನಾದ ಪರಮಾತ್ಮನನ್ನ ದ್ವೈತ ದೃಷ್ಟಿಯಿಂದ ನೋಡಿ ಉಪಾಸನೆ ಮಾಡತಕ್ಕಂಥದ್ದು, ಯೋಗ ಬುದ್ಧಿಯಿಂದ ಕರ್ಮ ಮಾಡತಕ್ಕಂಥದ್ದು ಸರಿಯಾಗಿದೆ. ಅದನ್ನ ಪ್ರಧಾನವಾಗಿ ಒತ್ತಿ ಹೇಳುವುದರಿಂದ ನಮಗೆಲ್ಲೋ ಒಂದು ಕಡೆಗೆ ಭಗವದ್ಗೀತೆ ಅದ್ವೈತವನ್ನು ಹೇಳ್ತಾ ಇದೆಯಾ ಅನ್ನುವ ಸಂದೇಹವನ್ನು ಕೊಡಬಹುದು. ವಾಸ್ತವ ಹಾಗಲ್ಲ. ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕಗಳೂ ಕೂಡ ತಾತ್ಪರ್ಯದಿಂದ ಅದ್ವೈತವನ್ನೇ ಪ್ರತಿಬೋಧಿಸ್ತಾ ಇರುವುದರಿಂದ ಅದ್ವೈತ ಅಮೃತ ವರ್ಷಿಣಿ ಎಂಬುದಾಗಿ ಧ್ಯಾನ ಶ್ಲೋಕ ಹೇಳುತ್ತೆ. ಭಗವತಿ, ಇದು ಭಗವದ್ಗೀತೆ ಅನ್ನೋದು ತಾಯಿ ಭಗವತಿ. ಅಷ್ಟಾದಶಾಧ್ಯಾಯಿನಿ, 18 ಅಧ್ಯಾಯಗಳನ್ನು ಒಳಗೊಂಡದ್ದು ಭಗವದ್ಗೀತೆ. ಈ 18 ಅಧ್ಯಾಯ, 18 ಎನ್ನುವ ಶಬ್ದ
ಮಹಾಭಾರತದ ವಿಷಯದಲ್ಲಿ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಅಧ್ಯಾಯಗಳು 18, ಪರ್ವಗಳು 18. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಮತ್ತು ಮಹಾಭಾರತ ಯುದ್ಧ ನಡೆದಿದ್ದು 18 ದಿನ. ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆಯಿಂದ ಭಾಗವಹಿಸಿದವರು 18 ಮಹಾವೀರರು. ಅಷ್ಟೇ ಅಲ್ಲ, ಮಹಾಭಾರತಕ್ಕೆ ಒಂದು ಹೆಸರಿದೆ, ಜಯ ಅಂತ ಒಂದು ಹೆಸರಿದೆ. ಈ ಜಯ ಅಂತಕ್ಕಂಥ ಹೆಸರು 18ಅನ್ನೇ ಸೂಚಿಸುತ್ತೆ ಅಂತ ಹಿರಿಯರೊಬ್ಬರು ಹೇಳ್ತಾ ಇದ್ರು. ಈ ಸಂಖ್ಯಾಶಾಸ್ತ್ರದಲ್ಲಿ ಅಕ್ಷರವನ್ನ ಜೋಡಿಸಿಕೊಂಡು ಪ್ರತಿಯೊಂದು ಅಕ್ಷರಕ್ಕೂ ಒಂದು ಸಂಖ್ಯೆನೇ ಹೇಳ್ತಕ್ಕಂಥ ಒಂದು ಕ್ರಮ ಇದೆ. ಹೇಗಪ್ಪ ಅಂದ್ರೆ ಕಾದಿದಶ, ಟಾದಿದಶ, ಪಾದಿ ಪಂಚ, ಯಾದಿ ಅಷ್ಟ ಅನ್ನೋದೊಂದು ಸೂತ್ರ. ಅಂದ್ರೆ ಕ ಖ ಗ ಘ ङ ಚ ಛ ಜ ಜ ಞ ಇದು 10 ಸಂಖ್ಯೆ. ಕಗೆ 1, ಖಗೆ 2, ಗ 3, ಘ 4 ಹೀಗೆ ಕೊಡ್ತಾ ಚ ಛ ಜ ಜ ಞ ಞ ಬಂದಾಗ ನಾವು 10 ಕೊಡ್ಬೇಕು. ಹಾಗೆ ಟ ಠ ಡ ಢ ಣ ತ ಥ ದ ದ ನಲ್ಲಿ 10 ಆಗ್ತದೆ. ಅಂದ್ರೆ ಕಾದಿ ದಶ, ಟಾದಿ ದಶ, ಪಾದಿ ಪಂಚ, ಪ ಫ ಬ ಭ ಮ ಅದರಲ್ಲಿ 5 ಕೊಡ್ಬೇಕು ಸಂಖ್ಯೆ. ಯರಲವ ಅದರಲ್ಲಿ 8 ಕೊಡ್ಬೇಕು. ಯಕ್ 1, ರಕ್ 2 ಈ ರೀತಿಯಾಗಿ ಯಾದಿ ಅಷ್ಟ ಎಂಬುದಾಗಿ ಈ ರೀತಿ ಸಂಖ್ಯೆಯನ್ನು ಕೊಟ್ಟುಕೊಂಡ ಮೇಲೆ ನಾವು ಯಾವ ಹೆಸರಿನ ಸಂಖ್ಯೆಯ ಸೂತ್ರವನ್ನು ನೋಡ್ಲಿಕ್ಕೆ ಹೊರಟಿದ್ದೇವೋ ಅದಕ್ಕೆ ಆ ಸಂಖ್ಯೆಯನ್ನು ಕೊಡ್ಬೇಕು. ಈಗ ಜಯ ಅಂತಕ್ಕಂಥ ಹೆಸರಿನಲ್ಲಿ ಜ ಅಂದ್ರೆ 8 ಸೂಚಿಸುತ್ತೆ. ಕ ಖ ಗ ಘ ङ ಚ ಛ ಜ ಜ ಅಂದಾಗ 5 3 8 ಆಯ್ತು. ಇನ್ನು ಯಾದಿ ಅಷ್ಟದಲ್ಲಿ ಯ ಅಂದ್ರೆ 1. ಸೊ ಜಯ ಅಂತಕ್ಕಂಥ ಶಬ್ದದಲ್ಲಿ 8 ಮತ್ತು 1 ಗೊತ್ತಾಗ್ತದೆ. 81 ಆಯ್ತಲ್ಲ ಅಂತ ಯೋಚನೆ ಮಾಡ್ಬೇಡಿ. ಅಂಕಾನಾಂ ವಾಮತೋ ಗತಿ ಎನ್ನುವ ನಿಯಮದ ಪ್ರಕಾರ 18 ಅನ್ನೋದೇ ಆಗತ್ತೆ ಅಲ್ಲಿ. ಜಯ ಅನ್ನತಕ್ಕಂಥ ಮಹಾಭಾರತದ ಹೆಸರು ಕೂಡ 18ಅನ್ನೇ ಸೂಚಿಸುತ್ತೆ. ಆದ್ದರಿಂದ 18 ಅಧ್ಯಾಯಗಳು, 18 ಸಂಖ್ಯೆ ಶ್ರೇಷ್ಠ ಮಹಾಭಾರತದಲ್ಲಿ. ಇನ್ನೊಂದು ವಿಶೇಷತೆ, 18ರಲ್ಲಿ 1 ಮತ್ತು 8 ಸೇರಿಸಿದ್ರೆ 9 ಆಗ್ತದೆ. 9 ಪೂರ್ಣ ಸಂಖ್ಯೆ, ಆದ್ದರಿಂದ ಪರಿಪೂರ್ಣವಾದ ಗ್ರಂಥ ಎಂಬ ಸೂಚನೆಯು ಕೂಡ ಆದೀತು. ಒಟ್ಟಿನಲ್ಲಿ 18 ಅಧ್ಯಾಯಗಳಿದೆ ಎಂಬುದಾಗಿ ಹೇಳ್ತಾ ಇದೆ. ಇನ್ನು ಅಂಬ ತ್ವಾಮ ಅನುಸಂಧಾನಿ. ಅಂಬ ಅಂದ್ರೆ ಅಮ್ಮ ಅಂತ ನಾವು ಕನ್ನಡದಲ್ಲಿ ಕರೆಯುವ ಹಾಗೆ, ತತ್ಸಮ ತದ್ಭವ. ಹೇ ಅಮ್ಮ, ಹೇ ತಾಯಿ, ನಿನ್ನನ್ನು ನಾನು ಅನುಸಂಧಾನಿ ಧ್ಯಾನ ಮಾಡ್ತೇನೆ. ಯಾವುದಕ್ಕಾಗಿ ಧ್ಯಾನ ಮಾಡ್ತೇನೆ? ಹೇ ಭಗವದ್ಗೀತೆ ತಾಯಿ, ನಿನ್ನ ಧ್ಯಾನ ನಾನು ಯಾವುದಕ್ಕಾಗಿ ಮಾಡ್ತೇನೆ ಅಂದ್ರೆ ಭವದ್ವೇಷಿಣಿ, ನೀನು ಭವವನ್ನ ದ್ವೇಷಿಸ್ತೀಯ. ಭವ ಅಂದ್ರೆ ಹುಟ್ಟಿದ್ದು ಅಂತ. ಯಾವ್ದು ಹುಟ್ಟಿದೆಯೋ ಅದೆಲ್ಲ ಭವ. ಯಾವುದು ಹುಟ್ಟಿದೆ? ಸಂಸಾರ. ಹುಟ್ಟಿದ್ದು ಸಂಸಾರ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಈ ಮುಂತಾದ ದ್ವಂದ್ವಾತ್ಮಕವಾದ ಸೃಷ್ಟಿ ಏನಿದೆ ಇದಕ್ಕೆ ಸಂಸಾರ ಎಂಬುದಾಗಿ ಕರೀತಾರೆ. ಕನ್ನಡ ಭಾಷೆಯಲ್ಲಿ ಸಂಸಾರಿ ಅಂದ್ರೆ ಮದುವೆ ಆದವನು, ಹೆಂಡತಿ ಮಕ್ಕಳನ್ನು ಹೊಂದಿರುವವನಿಗೆ ಸಂಸಾರಿ ಅಂತ. ಆದ್ರೆ ಶಾಸ್ತ್ರಗಳಲ್ಲಿ ಸಂಸಾರ ಅಂತ ಹೇಳಿದ್ರೆ ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ ಅಂತ. ನಾನು ಮಾಡುವವನು, ನಾನು ಅನುಭವಿಸುವವನು ಅನ್ನುವ ಪ್ರಜ್ಞೆ ಯಾರಲ್ಲಿದೆಯೋ ಅವನು ಸಂಸಾರಿ ಎಂಬುದಾಗಿ. ಅಂದ್ರೆ ಜೀವಾತ್ಮ ಭಾವವುಳ್ಳವನು ಅಂತ ಅರ್ಥ. ಈ ಜೀವಾತ್ಮ ಭಾವವುಳ್ಳವನಿಗೆ ಸುಖ ದುಃಖಾತ್ಮಕವಾದ ದ್ವಂದ್ವ ಪ್ರಪಂಚದಿಂದ ಬಿಡಿಸಿಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಬಂಧನ ಅಂತ ಹೇಳ್ತಾರೆ. ಭವ ಬಂಧನ ಎಂಬುದಾಗಿ ಶಬ್ದ ಕೇಳಿರ್ತೀವಿ ನೀವು. ಸಂಸಾರ ಅಂದ್ರೂ ಒಂದೇ, ಭವ ಅಂದ್ರೂ ಒಂದೇ, ಬಂಧನ ಅಂದ್ರೂ ಒಂದೇ. ಈ ಭಗವದ್ಗೀತೆ ಏನ್ ಮಾಡ್ತಾಳೆ ಅಂದ್ರೆ ಈ ಭವ ಬಂಧನವನ್ನ ಬಿಡಿಸ್ತಾಳೆ ಅಂತ. ಭವದ್ವೇಷಿಣಿ ಅಂದ್ರೆ ಸಂಸಾರವನ್ನ ಅವಳು ದ್ವೇಷ ಮಾಡ್ತಾಳೆ ಅಂತ. ಹೌದು, ಈ ಶಬ್ದಗಳೆಲ್ಲ ಗುರುಮುಖೇನ ನಾವು ಪರಂಪರೆಯಲ್ಲಿ ಅಧ್ಯಯನ ಮಾಡ್ಲಿಲ್ಲ ಅಂದ್ರೆ ತಪ್ಪು ತಿಳುವಳಿಕೆ ಕಾರಣ ಆಗ್ತದೆ. ಭಗವದ್ಗೀತೆ ಓದಿದ್ರೆ ಸಂಸಾರ ಒಡಿತದೆ ಅಂತ ತಿಳ್ಕೊಂಡ್ರೆ ಕಷ್ಟ. ಯಾಕೆ? ಭವದ್ವೇಷಿಣಿ, ಸಂಸಾರವನ್ನು ದ್ವೇಷ ಮಾಡ್ತಾಳೆ ಭಗವದ್ಗೀತೆ ಅಂದ್ರೆ ಭಗವದ್ಗೀತೆ ಮನೇಲಿ ಓದ್ಬಿಟ್ರೆ ನಮ್ ಸಂಸಾರಕ್ಕೆ ತೊಂದ್ರೆ ಅಪ್ಪ, ಹಾಗೆಲ್ಲ ಯೋಚನೆ ಮಾಡೋರಿದ್ದಾರೆ. ಒಂದು ದಿನ ನಾನು ಒಂದು ಆಶ್ರಮದಲ್ಲಿ ಇದ್ದಾಗ ಒಬ್ರು ಹಿರಿಯರು ಬಂದರು. ಅವರು ಒಂದು ದೇವಸ್ಥಾನದ ಟ್ರಸ್ಟಿ ಕೂಡ ಆಗಿದ್ರು. ಭಗವದ್ಗೀತಾ ಉಪದೇಶದ ಅವ್ರ ಮನೇಲಿರುವ ದೊಡ್ಡ ಫೋಟೋ, ತುಂಬಾ ಚೆನ್ನಾಗಿರೋ ಫೋಟೋವನ್ನ ತಂದು ನನ್ನ ಕೈಯಲ್ಲಿ ಕೊಟ್ರು. ಸ್ವಾಮೀಜಿ, ಈ ಫೋಟೋ ನಾನು ಇಟ್ಕೊಳಲ್ಲ ಅಂತ ಹೇಳಿದ್ರು. ಯಾಕೆ? ತುಂಬಾ ಚೆನ್ನಾಗಿದೆಯಲ್ಲ, ಇಟ್ಕೊಳ್ಳಿ. ಇಲ್ಲ, ನಿಮ್ಮ ಆಶ್ರಮದಲ್ಲೇ ಇರ್ಲಿ ಅಂದ್ರು. ನಾನು ಕೇಳಿದೆ ಯಾಕೆ ಅಂತ. ಇಲ್ಲ, ಭಗವದ್ಗೀತೆ ಉಪದೇಶ ಆದ್ಮೇಲೆ ಯುದ್ಧ ಆಯ್ತಲ್ಲ,
ಆದ್ರಿಂದ ನಮ್ಮ ಮನೇಲಿ ಜಗಳ ನಡೀತಾ ಇದೆ ಜಾಸ್ತಿ. ಈ ಗೀತಾ ಫೋಟೋ ಇಟ್ಕೊಂಡಿದ್ರಿಂದಲೇ ಜಗಳ ಬರ್ತಾ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಆದ್ರಿಂದ ದಯವಿಟ್ಟು ನಮ್ಮ ಮನೇಲಿ ನಾನು ಇಟ್ಕೊಳ್ಳಲ್ಲ ಅಂತ ತಂದು ಕೊಟ್ರು. ಇದೆಲ್ಲ ಎಂಥ ಮೂರ್ಖತನ. ಯಾಕೆ ಸಂಪ್ರದಾಯವನ್ನ, ಶಾಸ್ತ್ರವನ್ನ ಸರಿಯಾಗಿ ತಿಳುವಳಿಕೆ ಮಾಡಿಕೊಳ್ಳದೇ ಇದ್ದಾಗ ಇಂಥ ಭ್ರಮೆಗಳು ಉಂಟಾಗುತ್ತೆ. ಆದ್ರಿಂದ ಭಗವದ್ಗೀತೆ ಫೋಟೋ ಇಟ್ಕೊಳ್ಳೋದ್ರಿಂದ, ಮಹಾಭಾರತದ ಪುಸ್ತಕಗಳನ್ನು ಇಟ್ಕೊಳ್ಳೋದ್ರಿಂದ ಜಗಳಗಳಾಗಲ್ಲ. ಜಗಳಗಳ ಆಗುವಂತ ಸಂದರ್ಭ ಇದ್ದರೆ ಅದನ್ನ ನಿಲ್ಲಿಸುತ್ತೆ ಅಥವಾ ಅದರ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಆದ್ರಿಂದ ಭವದ್ವೇಷಣಿ ಅಂದ್ರೆ ಸಂಸಾರ ದ್ವೇಷ ಮಾಡ್ತಾಳೆ ಅಂತ ತಿಳ್ಕೊಳ್ಬೇಡಿ. ಸಂಸಾರ ಅಂದ್ರೆ ಹುಟ್ಟು ಸಾವಿನ ಚಕ್ರ, ಭಾವ, ಅಹಂಕಾರ, ಪ್ರಜ್ಞೆ, ಏನು ದುಃಖ, ಈ ಸಮಸ್ಯೆಗಳನ್ನೇ ಸಂಸಾರ ಅಂತ ಕರೆದಿದೆಯೇ ಹೊರತು ಬೇರೇನಲ್ಲ. ಅದರಿಂದ ಬಂಧನವನ್ನ ಬಿಡಿಸಿ ಮೋಕ್ಷದೊಳಗೆ ಕರೆದುಕೊಂಡು ಹೋಗ್ತಾಳೆ ಎಂಬುದೇ ಈ ಒಂದು ಧ್ಯಾನ ಶ್ಲೋಕದ ಅರ್ಥ. ಇದಲ್ಲದೆ ಇನ್ನೊಂದು ಧ್ಯಾನ ಶ್ಲೋಕ ಇದೆ, ಇದು ಬಹಳ ಸುಂದರವಾದದ್ದು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಇದು ಕೂಡ ಭಗವದ್ಗೀತೆಯನ್ನೇ ಸ್ತುತಿಸ್ತಕ್ಕಂತಹ ಧ್ಯಾನ ಶ್ಲೋಕವಾಗಿದೆ. ಇಲ್ಲೊಂದು ರೂಪಕವನ್ನ ಕೊಟ್ಟಿದ್ದಾರೆ, ಅವರು ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಏನು? ಹಸುಗಳಿಗೂ ಹಸುವಿನ ಹಾಲು ಕರೆಯುವಂತಹ ಗೋಳನಿಗೂ ಮತ್ತು ಕರುವಿಗೂ ಒಂದು ಕಡೆಯಲ್ಲಿ ಹೋಲಿಕೆಯನ್ನು ಕೊಟ್ಟು, ಮತ್ತೊಂದು ಕಡೆಯಲ್ಲಿ ಉಪನಿಷತ್ತುಗಳಿಗೂ ಶ್ರೀಕೃಷ್ಣನಿಗೂ ಅರ್ಜುನನಿಗೂ ಮತ್ತು ಭಗವದ್ಗೀತೆಗೂ, ಒಂದು ಕಡೆಯಲ್ಲಿ ಹಸುಗಳು, ಹಾಲು ಕರೆಯುವ ಗೋಪಾಲ, ಹಾಲು ಕರೆಯುವಾಗ ಕೆಚ್ಚಲಿಗೆ ಬಾಯಿ ಹಾಕುವ ವತ್ಸ ಅಥವಾ ಕರು ಮತ್ತು ಹಾಲು, ಈ 4 ಸಂಗತಿಗಳು. ಇನ್ನೊಂದು ಕಡೆ ಉಪನಿಷತ್ತುಗಳು, ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ ಮತ್ತು ಭಗವದ್ಗೀತೆ, ಇದೆರಡನ್ನ ಹೋಲಿಕೆ ಮಾಡಿದೆ ಈ ಶ್ಲೋಕದಲ್ಲಿ. ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳು ಹಸುಗಳು ಇದ್ದ ಹಾಗೆ. ಉಪನಿಷತ್ತುಗಳು ವೇದದ ಸಾರ, ವೇದದ ಕೊನೇ ಭಾಗದಲ್ಲಿ ಬರುವುದರಿಂದ ಅದಕ್ಕೆ ವೇದಾಂತ ಅಂತಾನು ಕೂಡ ಕರೀತಾರೆ. ಅಂಥ ಅನೇಕ ಉಪನಿಷತ್ತುಗಳಿವೆ. ಆ ಎಲ್ಲ ಉಪನಿಷತ್ತುಗಳು ಒಂದು ಹಸುವಿನ ಮಂದೆ, ಹಸುವಿನ ಒಂದು ಸಮೂಹ ಅಂತ ಭಾವಿಸಿಕೊಂಡ್ರೆ, ಆ ಹಸುಗಳನ್ನೆಲ್ಲ ಹೊಡೆದುಕೊಂಡು ಹೋಗುವವನು ಯಾರು? ದೋಗ್ಧ ಗೋಪಾಲ ನಂದನ. ಹಸುಗಳನ್ನ ಕಾಡಿಗೆ ಮೇಯಿಸಿಕೊಂಡು ಬಂದು ಆ ಹಾಲನ್ನೆಲ್ಲ ಕರೆಯುವವನು ಗೋಪಾಲ ನಂದನ, ಗೋಪಾಲರ ಗೊಲ್ಲರ ಹುಡುಗ. ಗೊಲ್ಲರ ಹುಡುಗ ಅಂತ ಕಾವ್ಯ ಭಾಷೆಯಲ್ಲಿ ಕರೆದ್ರೂ ಕೂಡ ಇಲ್ಲಿ ಶ್ರೀಕೃಷ್ಣನೇ ಆಗಿದ್ದಾನೆ ಎಂಬುದು ಸ್ಮರಿಸಿಕೊಳ್ಳಬೇಕು. ಉಪನಿಷತ್ತುಗಳೆಂಬ ಹಸುಗಳಿಂದ ಶ್ರೀಕೃಷ್ಣ ಪರಮಾತ್ಮನೆಂಬ ಗೊಲ್ಲನು ಹಾಲನ್ನ ಕರೆದನಂತೆ. ಹಾಲಂದ್ರೆ ಏನು? ಆ ಹಸುಗಳ ಸಾರ. ಹಸುವಿನ ಸಾರಕ್ಕೆ ಹಾಲು ಎಂಬುದಾಗಿ ಹೇಳ್ತಾರೆ. ಉಪನಿಷತ್ತಿನ ಸಾರ ಎಲ್ಲವೂ ಕೂಡ ಭಗವದ್ಗೀತೆಯ ರೂಪದಲ್ಲಿ, ಹಾಲಿನ ರೂಪದಲ್ಲಿ ಎಂಬುದರ್ಥ. ಹಾಲು ಕರೆಯುವಾಗ ನೇರವಾಗಿ ಕೆಚ್ಚಲಿಗೆ ಕೈ ಹಾಕಿ ವತ್ಸ ಅಂದ್ರೆ ಕರುವಿಗೋಸ್ಕರ ತಾಯಿ ಹಾಲನ್ನು ಸುರಿಸ್ತಾಳೆ. ಆ ಕರುವಿಗೋಸ್ಕರ ಕೊಟ್ಟಂತ ಹಾಲನ್ನ ಕರೆದು ನಾವು ಉಪಯೋಗಿಸ್ತೇವೆ. ದೋಷವೇನಿಲ್ಲ, ಆದ್ರೂ ಕೂಡ ಅಜೀರ್ಣವಾಗ್ತದೆ. ಆದ್ರಿಂದ ಹಾಲು ಬರುವುದಕ್ಕೆ ಕಾರಣವಾಗತಕ್ಕಂತಹ ವಸ್ತು ಅದು ಹಸು ಆಗ್ತದೆ. ಹಾಗೆ ಉಪನಿಷತ್ತೆಂಬ ಹಸುಗಳಿಂದ ಗೋಪಾಲನಂದನ ಆಗಿರುವ ಕೃಷ್ಣ ಹಾಲನ್ನ ಕರೀತಾನೆ. ಆದ್ರೆ ಹಾಲು ಬರುವುದಕ್ಕೆ ಕಾರಣ ಆದವನು ಯಾವನು? ಅರ್ಜುನ ಎನ್ನತಕ್ಕಂತ ವತ್ಸ ಕರು. ಕರು ಏನು ಮಾಡ್ತದೆ? ಮಧ್ಯ ಮಧ್ಯೆ ಕೆಚ್ಚಲಿಗೆ ಬಾಯಿ ಹಾಕಿ ಕೆಚ್ಚಲನ್ನ ಬಾಯಿ ಹಾಕಿ ಹಾಲನ್ನು ಕುಡಿಯುತ್ತೆ. ಹಾಗೆ ಅರ್ಜುನ ಶ್ರೀಕೃಷ್ಣ ಉಪದೇಶ ಕೊಡುವಾಗ ಮಧ್ಯೆ ಮಧ್ಯೆ ಬಾಯಿ ಹಾಕ್ತಾನೆ. ಬಾಯಿ ಹಾಕೋದ್ರೆ ಏನರ್ಥ? ಪ್ರಶ್ನೆಗಳನ್ನು ಕೇಳ್ತಾನೆ. ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದರಿಂದ ಶ್ರೀಕೃಷ್ಣನು ಅನೇಕ ಬಗೆಯಾಗಿ ಉಪದೇಶವನ್ನ ಕೊಡಬೇಕಾದಂತಹ ಪ್ರಸಂಗ ಬರ್ತದೆ. ಆದ್ರಿಂದ ಅರ್ಜುನನ ನಿಮಿತ್ತವಾಗಿ ಈ ಉಪನಿಷತ್ತುಗಳ ಸಾರ ಸರ್ವಸ್ವವಾದ ಭಗವದ್ಗೀತೆಯನ್ನ ಭಗವಂತನಾದ ಕೃಷ್ಣ ನಮಗೆ ಕೊಟ್ಟ ಅಂತ ಈ ಧ್ಯಾನ ಶ್ಲೋಕ ಹೇಳುತ್ತೆ. ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ.
ಈ ಉಪನಿಷತ್ತುಗಳ ಸಾರವಾದ ಭಗವದ್ಗೀತೆ ಎಂಬ ಹಾಲು ಸುಧಿಗಳು, ಸುಧಿ ಅಂದ್ರೆ ಸಾಧಕರು, ಸಜ್ಜನರು ಅಂತ ಅರ್ಥ, ಅವರು ಅನುಭವಿಸ್ತಾ ಇದ್ದೇವೆ ಅಂತ. ನಾವೆಲ್ಲರೂ ಕೂಡ ಅರ್ಜುನನ ನಿಮಿತ್ತದಿಂದ ಉಪನಿಷತ್ತುಗಳ ಸಾರವಾಗಿರತಕ್ಕಂತಹ ಭಗವದ್ಗೀತೆಯನ್ನ ಅನುಭವಿಸ್ತಾ ಇದ್ದೇವೆ. ಉಪನಿಷತ್ತುಗಳ ಸಾರವೇ ಭಗವದ್ಗೀತೆ ಎಂದ ಮೇಲೆ ಗೀತೆಯ ಶ್ರೇಷ್ಠತೆಯನ್ನೇ ಇನ್ನೇನು ಹೇಳಬೇಕು. ಇದೆರಡು ಶ್ಲೋಕಗಳು ಗೀತೆಯ ಮಹತ್ವವನ್ನ ಸ್ತುತಿಸ್ತಕ್ಕಂತಹ ಶ್ಲೋಕಗಳಾದ್ರೆ, ಇನ್ನು ವೇದವ್ಯಾಸರ ಮೇಲೆ ಇರತಕ್ಕಂಥದ್ದು ಸ್ತುತಿ. ಭಗವಾನ್ ವೇದವ್ಯಾಸರು ಭಗವಂತನ ಅವತಾರಗಳಲ್ಲಿ ಒಂದು. ಕೃಷ್ಣದ್ವೈಪಾಯನ, ವೇದವ್ಯಾಸ ಎಂಬ ನಾಮಾಂಕಿತರಾಗಿರತಕ್ಕಂತಹ ಇವರು ವೇದಗಳನ್ನೆಲ್ಲ ಸಂಪಾದಿಸಿದ್ರಂತೆ. ವೇದಗಳು ಹಿಂದೆ ಒಂದು ರಾಶಿಯಾಗಿತ್ತು. ಅದನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವಿಭಾಗ ಮಾಡಿ ತಮ್ಮ ಶಿಷ್ಯರಾಗಿರತಕ್ಕಂತಹ ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು ಎನ್ನುವ 4 ಶಿಷ್ಯರಿಗೆ ಪ್ರತಿಯೊಂದು ವೇದವನ್ನ ಕೊಟ್ಟು ತಮ್ಮ ತಮ್ಮ ಶಾಖೆಯನ್ನ ರಕ್ಷಿಸಿಕೊಂಡು ನೀವು ಹೋಗಿ ಎಂಬುದಾಗಿ ಹೇಳಿದ್ರಿಂದ, ಆ ವೇದವನ್ನ ರಕ್ಷಣೆ ಮಾಡಿದ್ರಿಂದ ಮತ್ತು ವೇದವನ್ನು ಸಂಪಾದಿಸಿದ್ರಿಂದ ಅವರಿಗೆ ವೇದವ್ಯಾಸ ಎಂಬುದಾಗಿ ಕೂಡ ಕರೀತೇವೆ. ಕೃಷ್ಣದ್ವೈಪಾಯನ ಅಂತ ಒಂದು ಹೆಸರಿದೆ. ಕೃಷ್ಣ ಅಂದ್ರೆ ಕಪ್ಪು ಬಣ್ಣ, ಶರೀರ ಕಪ್ಪಾಗಿತ್ತಂತೆ, ಆದ್ರಿಂದ ಕೃಷ್ಣದ್ವೈಪಾಯನ ಅಂತ. ಇನ್ನೊಂದು ಹೆಸರಿದೆ ಅವರಿಗೆ, ಬಾದರಾಯಣ ಅಂತ. ಬದರಿ ಕ್ಷೇತ್ರದಲ್ಲಿ ಅವರು ತಪಸ್ಸನ್ನ ಮಾಡಿದ್ರಿಂದ ಬಾದರಾಯಣ ಎಂಬುದಾಗಿ ಕೂಡ ಕರೀತಾರೆ. ಅಂತಹ ವೇದವ್ಯಾಸರು ಋಷಿಗಳು ಮಹಾಭಾರತವನ್ನ ನಮಗೆ ಕೊಟ್ಟವರು, ಆ ಮೂಲಕವಾಗಿ ಭಗವದ್ಗೀತೆಯನ್ನು ಕೊಟ್ಟವರು. ಅವರನ್ನ ಸ್ಮರಣೆ ಮಾಡುವಂಥದ್ದು ತೀರ ಅಗತ್ಯವಾಗಿದೆ. ಆದ್ರಿಂದ ಇಲ್ಲಿ ಹೇಳ್ತಾರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಭಾರತ ಎನ್ನುವ ತೈಲವನ್ನು ತುಂಬಿ ಭಗವದ್ಗೀತೆಯನ್ನು ದೀಪವನ್ನು ಹಚ್ಚಿದವನು ನೀನು ಎಂಬುದಾಗಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಹಣತೆಯಲ್ಲಿ ಎಣ್ಣೆಯನ್ನು ತುಂಬುವುದು ಉದ್ದೇಶ ಏನು? ದೀಪ ಹಚ್ಚಬೇಕು ಅಂತ. ಬರೀ ಹಣತೆ ಮತ್ತು ಎಣ್ಣೆ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿ ಜಾಜ್ವಲ್ಯಮಯವಾಗಿ ಉರಿಯುತ್ತಿರುವಂತಹ ಒಂದು ದೀಪ ಬೇಕು, ಅದು ಕತ್ತಲೆಯನ್ನು ಓಡಿಸಬೇಕು. ಹಾಗಿರುವಾಗ ಮಹಾಭಾರತ ಎನ್ನತಕ್ಕಂತಹ ಎಣ್ಣೆ ತುಂಬಿದ ಹಣತೆಯಲ್ಲಿ ಭಗವದ್ಗೀತೆ ಎನ್ನುವ ದೀಪ ಹಚ್ಚಿದವನು ನೀನು ಎಂಬುದಾಗಿ ಹೇಳ್ತಾರೆ. ಎಂತಹ ಮಾತು! ಭಗವದ್ಗೀತೆ ಎನ್ನುವ ದೀಪ ನಾವು ಎಲ್ಲಿ ಹಚ್ಚುತ್ತೇವೋ ಕತ್ತಲೆ ದೂರ ಆಗತ್ತೆ ಅಲ್ಲಿ ಅಂತ. ಅಂತಹ ವೇದವ್ಯಾಸರು ನೀವು. ವೇದವ್ಯಾಸರ ಬಗ್ಗೆ ಹೇಳುವಾಗ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಎಂಬುದಾಗಿ ಹೇಳಿದ್ರು. ವಿಶಾಲ ಬುದ್ಧಿಯ ವ್ಯಾಸರಿಗೆ ನಮಸ್ಕಾರ ಅಂತ. ನೋಡಿ, ಗುರುಗಳಿಗೆ ಸಾಮಾನ್ಯವಾಗಿ ಗುರು ಪಾದಕ್ಕೆ ನಮಸ್ಕಾರ ಮಾಡತಕ್ಕಂತಹ ಪದ್ಧತಿ ಇದೆ. ಆದ್ರೆ ವೇದವ್ಯಾಸರ ಬಗ್ಗೆ ಹೇಳುವಾಗ ಬುದ್ಧಿಗೆ ನಮಸ್ಕಾರ ಅಂತ ಹೇಳಿದ್ರು. ಯಾಕೆಂದ್ರೆ ಅಂತಹ ಅಗಾಧವಾದಂತಹ ಬುದ್ಧಿ. ಅದಕ್ಕೆ ಗುರುಗಳಿಗೆಲ್ಲ ಗುರುಗಳು ಯಾರಂದ್ರೆ ವೇದವ್ಯಾಸರು. ಗುರುಗಳನ್ನೆಲ್ಲ ಪೂಜಿಸಬೇಕು ಅಂತ ಒಂದು ದಿನ ನಿಶ್ಚಯ ಮಾಡಿ, ಪ್ರಾಚೀನರು ಮಾಡಿ ಯೋಚನೆ ಮಾಡಿ ವೇದವ್ಯಾಸರ ಜನ್ಮದಿನವನ್ನೇ ಗುರು ಪೂರ್ಣಿಮೆ ಅಂತ ಮಾಡಿದ್ರು. ಆಷಾಢ ಶುದ್ಧ ಪೂರ್ಣಿಮೆಯ ದಿನ ಗುರು ಪೂರ್ಣಿಮೆ ಅಂತ ಕರೀತಾರೆ. ಎಲ್ಲ ಸಂಪ್ರದಾಯದ ಗುರುಗಳು ಕೂಡ ಅವತ್ತು ವ್ಯಾಸರ ಪೂಜೆಯನ್ನು ಮಾಡ್ತಾರೆ. ಇನ್ನು ವ್ಯಾಸರ ಶ್ರೇಷ್ಠತೆಯನ್ನು ಕೇಳಿ. ಉಪನ್ಯಾಸಗಳನ್ನು ಮಾಡುವಾಗ ವೇದಿಕೆ ಮೇಲೆ ಒಂದು ಪೀಠ ಇಟ್ಟುಕೊಳ್ತಾರೆ, ವ್ಯಾಸ ಪೀಠ ಅಂತ ಕರೀತಾರೆ. ಯಾಕೆ? ಜ್ಞಾನದ ಯಾವುದೇ ಬಗೆಯಾಗಿರ್ಲಿ, ಯಾವುದೇ ರೂಪವಾಗಿರ್ಲಿ, ಯಾವುದೇ ವ್ಯವಸ್ಥೆಯಾಗಿರ್ಲಿ, ಅದೆಲ್ಲದು ವೇದವ್ಯಾಸರಿಂದಲೇ ಬಂದಿರತಕ್ಕಂಥದ್ದು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಎಂಬುದಾಗಿ ಹೇಳ್ತಾರೆ. ಜಗತ್ತಲ್ಲಿ ಏನಾದ್ರೂ ಜ್ಞಾನ ಇದ್ರೆ ಅದು ವ್ಯಾಸರ ಎಂಜಲು ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನು? ವ್ಯಾಸರು ಮುಟ್ಟದೇ ಇರುವ ಜ್ಞಾನದ ಯಾವ ಬಗೆಯೂ ಇಲ್ಲ. ಅಂತಹ ಅಗಾಧ ಜ್ಞಾನರಾಶಿ ಉಳ್ಳವರಾದ್ರಿಂದ ಅವರ ಬುದ್ಧಿಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು, ವಿಶಾಲ ಬುದ್ಧಿ ಎನ್ನುವ ಶಬ್ದಕ್ಕೆ ಅರ್ಥ ಬುದ್ಧಿ ಅನಾಗ್ರಹ ವಿಶಾಲ ಬುದ್ಧಿ ಎಂಬ ಅರ್ಥವೂ ಇದೆ. ಅಂದ್ರೆ ಯಾವುದೇ ಆಗ್ರಹಕ್ಕೆ ಒಳಗಾಗಿರ್ಲಿಲ್ಲ ಅವರು. ಭಕ್ತಿಯನ್ನು ವರ್ಣನೆ ಮಾಡುವಾಗ ಭಕ್ತಿಯ ಶ್ರೇಷ್ಠತೆಯನ್ನು ಚೆನ್ನಾಗಿ ಹಾಡಿ ಹೊಗಳಿದ್ರು. ಯೋಗದ ಈ ಕೃಷ್ಣನ ಸ್ತುತಿ ಅಂತಕ್ಕಂಥದ್ದು 5 ಸ್ತುತಿಗಳಿದೆ. ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಕೃಷ್ಣನಿಗೆ ನಮಸ್ಕಾರ ಎಂಬುದಾಗಿ ಹೇಳುತ್ತೆ.
ಗೀತಾಮೃತವನ್ನ ನಮಗೆ ಕರೆದುಕೊಟ್ಟಂತಹ ಕೃಷ್ಣನಿಗೆ ನಮಸ್ಕಾರ ಅಂತ. ಶತಿ ಇತಿ ಕೃಷ್ಣ, ಆಕರ್ಷಣೆ ಮಾಡತಕ್ಕಂಥವನು ಅಂತ ಅರ್ಥ. ಕೃಷ್ಣನ ವ್ಯಕ್ತಿತ್ವವೇ ಹಾಗೆ, ಅವನಲ್ಲೇ ಹಿಡಿದು ಕೊನೆಯ ತನಕ ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸಿದ, ಅದು ಒಂದರ್ಥ. ಇನ್ನೊಂದರ್ಥ, ನಮ್ಮೆಲ್ಲರನ್ನ ಆಕರ್ಷಿಸುವುದು ಯಾವ ವಸ್ತು? ಅದೇ ಆನಂದ. ಆನಂದವನ್ನ ಬೇಡ ಅನ್ನುವರು ಯಾರು? ಅಥವಾ ನಾವು ಮಾಡುವ ಪ್ರತಿಯೊಂದು ವಸ್ತು ಆನಂದಕ್ಕಾಗಿ. ಆ ಆನಂದ ಬ್ರಹ್ಮಕ್ಕೆ ಹೆಸರು ಕೃಷ್ಣ ಎಂಬುದಾಗಿ. ಕೃಷ್ಣ ಅಂದ್ರೆ ನಮ್ಮೆಲ್ಲರ ಆತ್ಮ ಎಂಬುದಾಗಿ. ಆತ್ಮಾನಂದವನ್ನು ಬಯಸಿಯೇ ನಾವೆಲ್ಲರೂ ಜೀವನವನ್ನು ಮಾಡ್ತಾ ಇದ್ದೇವೆ. ಅಂತಹ ಆತ್ಮನಿಗೆ ಕೃಷ್ಣ ಎಂಬುದಾಗಿ ಕರೆದಿದ್ದಾರೆ. ಕೃಷ್ಣನಿಗೆ ನಮಸ್ಕಾರ. ಅವತಾರ ಪುರುಷನಾಗಿ ಬಂದಂತಹ ಕೃಷ್ಣ ಪ್ರಪನ್ನ ಪಾರಿಜಾತಾಯ, ಶರಣಾಗತರಿಗೆ ಪಾರಿಜಾತ ವೃಕ್ಷ ಇದ್ದ ಹಾಗೆ ಎಂಬುದಾಗಿ ಹೇಳ್ತಾರೆ. ಪಾರಿಜಾತ ಅಂತಕ್ಕಂಥದ್ದು ದೇವಲೋಕದ ವೃಕ್ಷ. ಅದರ ಬುಡದಲ್ಲಿ ಕುಳಿತುಕೊಂಡು ನೀವು ಏನ್ ಚಿಂತನೆ ಮಾಡ್ತೀರೋ, ಏನ್ ಅಪೇಕ್ಷೆ ಪಡ್ತೀರೋ ಅದು ನಿಮ್ಮ ಮುಂದೆ ಬರ್ತದೆ. ಅಂತಹ ಸಿದ್ಧವಾದ ವೃಕ್ಷ ಪಾರಿಜಾತ. ಅದು ಭೂಲೋಕದಲ್ಲಿ ಇಲ್ಲ, ದೇವಲೋಕದಲ್ಲಿ ಇರುವಂತಹದ್ದು. ಆದ್ರೆ ಭೂಲೋಕದಲ್ಲಿರುವ ಪಾರಿಜಾತ ವೃಕ್ಷ ಯಾವ್ದಪ್ಪ ಅಂದ್ರೆ ಶ್ರೀಕೃಷ್ಣ. ಆ ಶ್ರೀಕೃಷ್ಣನಿಗೆ ಯಾರು ಶರಣಾಗಿರ್ತಾರೋ ಅವರು ಇಚ್ಛಿಸಿದ ಎಲ್ಲ ವಸ್ತುಗಳೂ ಬರುತ್ತೆ ಅಂತ. ಭಗವಂತನಿಗೆ ಶರಣಾದವನಿಗೆ ಸರ್ವವನ್ನು ಭಗವಂತ ಕೊಡ್ತಾನೆ. ಅದೇ ಪ್ರಪನ್ನ ಪಾರಿಜಾತಾಯ. ಸ್ತೋತ್ರವೇತ್ರ ಏಕಪಾಣಯೇ. ಇದು ಗೀತೋಪದೇಶದ ಕೃಷ್ಣಮೂರ್ತಿಯನ್ನು ವರ್ಣಿಸಿರುವಂತಹದ್ದು. ಗೀತೋಪದೇಶದ ಕೃಷ್ಣ ರಥದ ಸಾರಥ್ಯವನ್ನು ವಹಿಸಿದ್ದಾನೆ, ಕುದುರೆಗಳ ವಾಘೆಯನ್ನು ಹಿಡಿದಿದ್ದಾನೆ, ಒಂದು ಕೈಯಲ್ಲಿ ಚಾಟಿಯನ್ನು ಹಿಡಿದಿದ್ದಾನೆ. ಕುದುರೆಗಳ ಕಡಿವಾಣವನ್ನ ಹಾಗೂ ಚಾಟಿಯನ್ನ ತನ್ನ ಎಡಗೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಅಂತಹ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಸ್ತೋತ್ರ ವೇತ್ರ ಏಕಪಾಣಯೇ. ಸ್ತೋತ್ರ ಅಂದ್ರೆ ಹಗ್ಗ, ವೇತ್ರ ಅಂದ್ರೆ ಆ ಬಿದಿರು. ಬಿದಿರಿಗೆ ಹಗ್ಗವನ್ನ ಕಟ್ಟಿ ಒಂದು ಚಾಟಿಯನ್ನ ಮಾಡ್ತಾರಲ್ಲ, ಆ ಚಾಟಿಯ ಹಗ್ಗ ಮತ್ತು ಬಿದಿರು ಎರಡನ್ನೂ ಒಂದೇ ಕೈಯಲ್ಲಿ ಹಿಡಿದಿದ್ದಾನೆ ಅಂತ. ಸ್ತೋತ್ರ ವೇತ್ರ ಏಕಪಾಣಯೇ. ಜ್ಞಾನ ಮುದ್ರಾಯ ಕೃಷ್ಣಾಯ. ಜ್ಞಾನ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಅಂತ. ಇದಕ್ಕೆ ಜ್ಞಾನ ಮುದ್ರೆ ಅಂತ ಹೇಳ್ತಾರೆ, ಅಥವಾ ಚಿನ್ಮುದ್ರೆ ಅಂತ ಹೇಳ್ತಾರೆ. ಇದು ಮುದ್ರೆ ಅಂದ್ರೆ ಸಂಕೇತ ಅಂತ ಅರ್ಥ. ನೃತ್ಯಶಾಸ್ತ್ರದಲ್ಲಿಯೂ ಕೂಡ, ಭರತನಾಟ್ಯದಲ್ಲಿ ಕೂಡ ಅನೇಕ ಮುದ್ರೆಗಳನ್ನ ತೋರಿಸ್ತಾರೆ. ಆ ಮುದ್ರೆ ಸಂಕೇತವನ್ನ, ಯಾವುದೋ ಒಂದು ಸಂದೇಶವನ್ನು ಕೊಡ್ತಾ ಇರ್ತದೆ. ಯಾರಿಗೆ ಮುದ್ರೆ ಗೊತ್ತಿರ್ತದೋ ಅವರಿಗೆ ಅದು ಭಾಷೆ ಅರ್ಥವಾಗ್ತದೆ, ಮುದ್ರೆ ಗೊತ್ತಿಲ್ಲ ಅಂದ್ರೆ ಅರ್ಥವಾಗಲ್ಲ. ಆದ್ರೆ ವೇದಾಂತದಲ್ಲಿ, ಶಾಸ್ತ್ರಗಳಲ್ಲಿ ಇದಕ್ಕೆ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತ ಕರೆದಿದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಈ ಸಂದೇಶ ಯಾವುದು, ಯಾವ ವಿಚಾರವಾಗಿ ಈ ಚಿನ್ಮುದ್ರೆ ಹೇಳುತ್ತೆ, ಈ ಚಿನ್ಮುದ್ರೆಯನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಸಕಲ ವೇದದ ಸಾರವೇ ಅರ್ಥವಾಗುತ್ತೆ ನಮಗೆ. ಅಂತಹ ಶ್ರೇಷ್ಠವಾದಂತಹ ಮುದ್ರೆಯನ್ನ ಜ್ಞಾನಿಗಳು, ಮಹಾತ್ಮರು ಯಾಕೆ ತೋರಿಸ್ತಾರೆ ಎಂಬುದನ್ನ ನಾವು ನಾಳೆ ದಿನ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಉಪನ್ಯಾಸದ ಮಧ್ಯೆ ಏನೋ ಇಂಟರ್ನೆಟ್ ಸೌಲಭ್ಯದ ಕೊರತೆಯಿಂದಾಗಿ ಸ್ವಲ್ಪ ವಿಘ್ನಗಳು ಬರ್ತಾ ಇದೆ. ಅತಿ ಶೀಘ್ರವಾಗಿ ನಾನು ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ತಾವು ಕೂಡ ಪ್ರತಿದಿನವೂ ಕೂಡ ಆಸಕ್ತಿಯಿಂದ ಭಾಗವಹಿಸಿ ಈ ಗೀತಾ ಜ್ಞಾನದ ಯಾತ್ರೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಭಗವಂತ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತಿದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.